ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಡಿಕ್ಷನರಿ ಅಂತ ಹೇಳುವಂತಹ ಪದವನ್ನು ನೀವೆಲ್ಲ ಖಂಡಿತ ಕೇಳಿರ್ತೀರಾ. ನಿಮ್ಮ ಮನೆಯಲ್ಲಿ ಕೂಡ ಈ ಡಿಕ್ಷನರಿ ಅಂತ ಹೇಳುವಂತಹ ಪುಸ್ತಕ ಇದ್ದಿರಬಹುದು. ಮೊದಲೆಲ್ಲ ನಾವು ಒಂದು ಪದದ ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಕನ್ನಡ ಆಗಿರಬಹುದು, ಇಂಗ್ಲೀಷ್ ಆಗಿರಬಹುದು, ಈ ಪದಗಳ ಅರ್ಥವನ್ನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಮನೆಗೆ ಹೋಗಿ ಡಿಕ್ಷನರಿ ಬುಕ್ಕನ್ನು ಓಪನ್ ಮಾಡಿ ಯಾವ ಪದದ ಅರ್ಥ ಏನು ಅಂತ ಹೇಳಿ ಹುಡುಕ್ತಾ ಇದ್ವಿ. ಸೊ ಯಾಕೆ ಈ ಒಂದು ಡಿಕ್ಷನರಿ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ಒಂದು ಸುಂದರವಾಗಿರುವಂತಹ ಗ್ರಂಥ ಲೋಕಾರ್ಪಣೆಗೊಂಡಿದೆ. ಕನ್ನಡದ ಶಬ್ದಾರ್ಥಕೋಶ ಅಂತ ಹೇಳುವಂತಹ ಗ್ರಂಥ. ಇದರ ಸಂಗ್ರಹಕಾರರು ಶ್ರೀ ಟಿ.ಕೆ. ಅನಂತ ನಾರಾಯಣ್ ಅವರು. ಈ ಒಂದು ಗ್ರಂಥ ಲೋಕಾರ್ಪಣೆಗೊಂಡಿದೆ. ಇದು ಕನ್ನಡಕ್ಕೆ ಸಂಬಂಧಿಸಿದಂತಹ ಪುಸ್ತಕ. ಇದರಲ್ಲಿ ಲಕ್ಷಾಂತರ ಪದಗಳಿದೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಅರ್ಥಗಳನ್ನು ಸವಿಸ್ತಾರವಾಗಿ ಇಲ್ಲಿ ನಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ಹೇಳಿಕೊಟ್ಟಿದ್ದಾರೆ. ಕನ್ನಡ ಶಬ್ದಾರ್ಥಕೋಶ ಶ್ರೀ ಟಿ.ಕೆ. ಅನಂತ ನಾರಾಯಣ್ ಅವರು ಇದರ ಸಂಗ್ರಹಕಾರರು. ವಿಶ್ವೇಶ್ವರ್ ಭಟ್ ಅವರು ಮುನ್ನುಡಿ ಬರೆದಿರುವ ಈ ಪುಸ್ತಕ ಸುಮಾರು 2000 ಪುಟಗಳನ್ನು ಹೊಂದಿದೆ. ನಾಡೋಜ ಡಾಕ್ಟರ್ ಗೋರು ಚನ್ನಬಸಪ್ಪನವರ 5 ಪುಟಗಳ ಮುನ್ನುಡಿಯನ್ನ ಅವರ ಹಸ್ತಾಕ್ಷರದಲ್ಲಿ ನಾವಿಲ್ಲಿ ಕಾಣಬಹುದು. ಜೊತೆಗೆ ಮೂಲ ಪ್ರತಿಗಳ ಛಾಯಾಚಿತ್ರಗಳು ಈ ಗ್ರಂಥದಲ್ಲಿದೆ. ಸುಮಾರು 1 ಲಕ್ಷಕ್ಕೂ ಮೀರಿ ಕನ್ನಡ ಪದಗಳ ಅರ್ಥವನ್ನ ಈ ಗ್ರಂಥದಲ್ಲಿ ತಿಳಿಸಿಕೊಡಲಾಗಿದೆ. ಅನುಬಂಧಗಳು, ಅದರ ಅರ್ಥಗಳ ವಿವರಣೆ, ಮಗ್ಗಿ ಮತ್ತು ಕೋಷ್ಟಕಗಳು, ಸಂಖ್ಯಾಸ್ಥಾನಗಳು, ಹೀಗೆ ಕನ್ನಡಕ್ಕೆ ಸಂಬಂಧಿಸಿದ ಜ್ಞಾನ ಭಂಡಾರವೇ ಈ ಪುಸ್ತಕದಲ್ಲಡಗಿದೆ. ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರಿಗೂ ಉಪಯುಕ್ತವಾಗುವ ಅತ್ಯಮೂಲ್ಯ ಗ್ರಂಥವಿದು. ಕನ್ನಡ ಸಾಹಿತ್ಯ ಲೋಕಕ್ಕೆ ಅನರ್ಘ್ಯ ಕೊಡುಗೆ. 2750 ರೂಪಾಯಿ ಬೆಲೆ ಇರುವ ಈ ಪುಸ್ತಕ ನೀಡುವ ಮಾಹಿತಿ ಬೆಲೆ ಕಟ್ಟಲಾಗದು. ಪುಸ್ತಕ ಪ್ರೇಮಿಗಳಷ್ಟೇ ಅಲ್ಲ, ಕನ್ನಡ ಪ್ರೇಮಿಗಳಿಗೂ ಉಪಯುಕ್ತವಾಗುವ ಕನ್ನಡ ಸಾಹಿತ್ಯದ ಹಿರಿಮೆಯೇ ಈ ಕನ್ನಡ ಶಬ್ದಾರ್ಥಕೋಶ.